ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಡಂಕಿ ಮೂವಿಯ ರಿವ್ಯೂನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡೋದು ಹಾಗೆ ಈ ಡಂಕಿ ಮೂವಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ. ಡಂಕಿ ಈ ಮೂವಿ ನಮ್ಮ ಶಾರುಖ್ ಖಾನ್ ಅವರ ಈ ವರ್ಷದ 3ನೇ ಮೂವಿ. ಪಠಾನ್ ಮತ್ತೆ ಜವಾನ್ ಅಂತಹ ಆಕ್ಷನ್ ಎಂಟರ್ಟೈನ್ಮೆಂಟ್ ಮೂವಿನ ಕೊಟ್ಟಿದ್ದಂತ ನಮ್ಮ SRK ಅವರು ಡಂಕಿ ಮೂವಿಯಲ್ಲಿ ಬೇರೆ ತರನೇ ನಮಗೆ ಕಾಣಿಸಿದ್ದಾರೆ. ರಾಜ್ಕುಮಾರ್ ಇರಾನಿ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಮೂವಿ ಡೈರೆಕ್ಟ್ ಆಗಿ ಸ್ಟೋರಿ ಮೇಲೆ ಫೋಕಸ್ ಆಗುತ್ತೆ. ಇವರು ಹಿಂದೆ ಡೈರೆಕ್ಟ್ ಮಾಡಿರುವಂತಹ ಮೂವಿಗಳಾದಂತಹ ಮುನ್ನಾಬಾಯ್ MBBS ಆಗಿರ್ಬೋದು, PK ಆಗಿರ್ಬೋದು, 3 Idiots ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಅವರು ಮೇನ್ ಆಗಿ ಸ್ಟೋರಿ ಮೇಲೆ ಫೋಕಸ್ ಮಾಡಿದ್ದಾರೆ. ಆ ಸ್ಟೋರಿಯಿಂದ ನಮಗೆ ಒಂದು ಭಾವನೆಯನ್ನ ತಿಳಿಸಿದ್ದಾರೆ. ಈ ಮೂವಿಯಲ್ಲೂ ಅಷ್ಟೇ ಆ ಮೂವಿಯ ಕತೆ ಜೊತೆ ಆ ಮೂವಿಯ ಭಾವನೆಗಳನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬಹುದು. ಹಾಗಂತ ಇದು ರಾಜ್ಕುಮಾರ್ ಇರಾನಿ ಅವರ ಗ್ರೇಟೆಸ್ಟ್ ವರ್ಕ್ ಅಂತ ಏನಲ್ಲ, ಇದೊಂದು ಗುಡ್ ವರ್ಕ್. ಫಸ್ಟ್ ಆಫ್ ಅಲ್ಲಿ ನಾವೆಲ್ಲದನ್ನು ಆರಂಭದಿಂದನೇ ನೋಡ್ಕೊಂಡ್ ಬರ್ತೀವಿ. ಆ ಕ್ಯಾರೆಕ್ಟರ್ ಗಳ ಒರಿಜಿನ್ ಆಗ್ಲಿ, ಆ ಕ್ಯಾರೆಕ್ಟರ್ ಗಳ ಉದ್ದೇಶ ಆಗ್ಲಿ, ಇದನ್ನೆಲ್ಲ ತೋರಿಸ್ಕೊಂಡು ಬರ್ತಾ 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 ಫೈನಲ್ ಆಗಿ ಹೋಗ್ತಿದ್ದಂಗೆ ಕ್ಲಾಸಿಕ್ ಎಂಡಿಂಗ್ ನ ನೀವು ನೋಡ್ತೀರಾ. ಒಂದು ಅದ್ಭುತವಾದಂತ ಕ್ಲೈಮ್ಯಾಕ್ಸ್ ನ ನೀವು ಇಲ್ಲಿ ನೋಡ್ತೀರಾ. ಹೌದು, ಈ ಮೂವಿಯಲ್ಲಿ ಆಕ್ಷನ್ ಕೂಡ ಇದೆ, ಬಟ್ ಆ ಲೆವೆಲ್ಗಂತೆ ಆಕ್ಷನ್ ಇಲ್ಲ. ಯಾಕಂತಂದ್ರೆ ನಮ್ಮ ರಾಜ್ಕುಮಾರ್ ಇರಾನಿ ಅವ್ರ ಸ್ಟೋರಿ ಲೈನ್ ಹೇಗಿರುತ್ತೆ, ಅವ್ರದೇ ಒಂದು ಸ್ಟೈಲ್ ಇರುತ್ತೆ. ಆ ಸ್ಟೈಲ್ ಅಲ್ಲಿ ಅವರು ಎಲ್ಲಾನು ಹಾಕಿರ್ತಾರೆ, ಬಟ್ ಆಕ್ಷನ್ ನ ಎಲ್ಲಿಡ್ಬೇಕೋ ಎಷ್ಟಲ್ಲಿ ಇಡಬೇಕೋ ಅಷ್ಟಲ್ಲಿ ಮಾತ್ರ ಇಟ್ಟಿರ್ತಾರೆ. ಈ ಮೂವಿಯಲ್ಲಿ ಇಲ್ಲಿಗಲ್ ಇಮಿಗ್ರೇಷನ್ ಅನ್ನೋ ಒಂದು ಟಾಪಿಕ್ ಮೇಲೆ ತುಂಬಾ ಫೋಕಸ್ ಮಾಡಿದ್ದಾರೆ. ಇಂಥ ಸಣ್ಣ ಪುಟ್ಟ ಕಥೆಗಳನ್ನೇ ಒಂದು ಅದ್ಭುತವಾದಂತಹ ಕತೆ ಮಾಡಿ ಅದನ್ನ ಸರಳವಾಗಿ ನಮ್ಮ ಮುಂದೆ ವ್ಯಕ್ತಪಡಿಸೋದಿದೆಯಲ್ಲ, ಅದು ರಾಜ್ಕುಮಾರ್ ಇರಾನಿ ಅವ್ರಿಗೆ ಮಾತ್ರ ಗೊತ್ತಿರೋದು. ಅವರೆಲ್ಲ ಮೂವಿಗಳಲ್ಲೂ ನಮ್ಗೊಂದು ಒಳ್ಳೆ ಅದ್ಭುತವಾದಂತಹ ಮೆಸೇಜ್ ಇರುತ್ತೆ. ಈ ಮೂವಿಲೂ ಕೂಡ ಫೈನಲ್ ಅಲ್ಲಿ ನಮ್ಗೊಂದು ಮೆಸೇಜ್ ಸಿಗುತ್ತೆ. ಆ ಮೆಸೇಜ್ ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ನಿಮಗೆ ಗೊತ್ತಾ ಇದೊಂದು ರಿಯಲ್ ಲೈಫ್ ಬೇಸ್ಡ್ ಆಗಿರುವಂತಹ ಸ್ಟೋರಿ. ಈ ಮೂವಿಯ ಸ್ಟೋರಿ ಲೈನ್ ಹೇಗಿದೆ ಅಂತಂದ್ರೆ, ಒಂದು ಗುಂಪು ಬೇರೆ ದೇಶಕ್ಕೆ ಹೋಗಿ ಜೀವನ ನಡೆಸಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇರುತ್ತೆ. ಆ ಗುಂಪು ಯಾಕೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಆತುರಿತಾ ಇದ್ದಾರೆ. ಅವರ ಜೀವನದ ಮುಖ್ಯ ಉದ್ದೇಶನೇ ಬೇರೆ ದೇಶ ಆಗಿದೆ. ಯಾಕೆ ಕೊನೆಗೂ ಅವ್ರು ಬೇರೆ ದೇಶಕ್ಕೆ ಹೋಗೋದಿಕ್ಕೆ ಕಾಯ್ತಾ ಹೋಗ್ಬೇಕಾದ್ರೆ ಅವ್ರು ಏನೇನೆಲ್ಲ ಮಾಡ್ಬೇಕಾಗಿ ಬರುತ್ತದೆ, ಹೋದ್ರೂ ಕೂಡ ಅಲ್ಲವ್ರು ಎದುರಿಸುವಂತಹ ಸವಾಲುಗಳೇನೇನು ಅನ್ನೋದನ್ನ ರಾಜ್ಕುಮಾರ್ ಇರಾನಿ ಅವರು ಎಷ್ಟು ಸ್ಪಷ್ಟವಾಗಿ ವರ್ಣಿಸಿದ್ದಾರೆ ಅಂತಂದ್ರೆ, ಈ ಮೂವಿ ನಿಮ್ಮ ಮನಸ್ಸಿಗೆ ತುಂಬಾ ತಾಕತ್ತೆ. ಇನ್ನು ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರುವಂತಹ ಎಲ್ಲ ಆಕ್ಟರ್ ಗಳು ಕೂಡ ತಮ್ಮ ಆಕ್ಟಿಂಗ್ ನ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಕಿ ಕೌಶಲ್ ಅವರು ಆಸಮ್. ಈ ಮೂವಿಯಲ್ಲಿ ಇವ್ರದ್ದು ಯಾವುದೋ ಒಂದು ಸಣ್ಣ ಕ್ಯಾರೆಕ್ಟರ್ ಇರಬಹುದು, ಆದ್ರೆ ಇವ್ರ ಕ್ಯಾರೆಕ್ಟರ್ ನ ಎಷ್ಟು ಆಳವಾಗಿ ಇವರು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತಂದ್ರೆ ದಟ್ ಈಸ್ ಪರ್ಫೆಕ್ಟ್. ವಿಕಿ ಕೌಶಲ್ ಅವರು ಕೂಡ ಆ ಕ್ಯಾರೆಕ್ಟರ್ ಗೆ ಒಂದು ಅರ್ಥನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಆಕ್ಟಿಂಗ್ ಮಾಡಿರುವಂತಹ ಇವರು SRK ಗಿಂತ ಜಾಸ್ತಿ ಈ ಮೂವಿ ನೋಡಾದ್ಮೇಲೆ ನಿಮ್ಗೆ ನೆನಪಾಗ್ತಾರೆ. ಗುರು, ಇವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ನಾನು ಏನಂತ ಮಾತಾಡ್ಲಿ. ಸ್ಯಾಮ್ ಬಹದ್ದೂರ್ ನೋಡಿ ಇವ್ರ ಆಕ್ಟಿಂಗ್ ಇನ್ನು ಯಾವ ಲೆವೆಲ್ಗೆ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಮೂವಿಯ ಕತೆ ತುಂಬಾ ನೀಟಾಗಿ, ಸರಳವಾಗಿ, ಹೃದಯ ಪೂರ್ವಕವಾಗಿ ಮೂಡಿ ಬಂದಿದೆ. 2 ಗಂಟೆ 40 ನಿಮಿಷ ಇರುವಂತಹ ಈ ಮೂವಿ ಥಿಯೇಟರ್ ಅಲ್ಲಿ ನಮಗೆ 3 ಗಂಟೆ ತಗೊಳುತ್ತೆ. ಫಸ್ಟ್ ಹಾಫ್ ಅಲ್ಲಿ ನಿಮಗೆ ಬೋರಿಂಗ್ ಅನಿಸಬಹುದು, ಕಾಮಿಡಿ ಇದೆ, ಆದ್ರೂ ಅದಷ್ಟೊಂದು ವರ್ಕೌಟ್ ಆಗ್ಲಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ಇದೆಯಲ್ಲ, ಅದರಲ್ಲೇ ಮೇನ್ ಕತೆ ಅನ್ನೋದಿರೋದು. ಈ ಮೂವಿ ನಿಜವಾಗ್ಲೂ ನಿಮ್ಮ ಮನಸ್ಸನ್ನ ತಾಕತ್ತೆ. ಹೌದು, ನೀವು ಇಡೀ ಫ್ಯಾಮಿಲಿ ಸಮೇತ ಈ ಮೂವಿ ಕುತ್ಕೊಂಡು ನೋಡಬಹುದು ಅಂತ ಅದ್ಭುತವಾಗಿರುವಂತಹ ಮೂವಿ ಡಂಕಿ. ಇದು ಸಲಾರ್ ನ ಬೀಟ್ ಮಾಡುತ್ತಾ, ಇದು ಸಲಾರ್ ಮುಂದೆ ನಿಂತ್ಕೊಳ್ಳುವಂತಹ ಕೇಪಬಿಲಿಟಿನ ಹೊಂದಿದ್ಯಾ ಅಂತ ನೀವು ನನ್ನನ್ನು ಕೇಳಿದ್ರೆ 100% ನಿಂತ್ಕೊಳ್ಳುತ್ತೆ. ಆದ್ರೆ ಬೀಟ್ ಮಾಡೋದಿಕ್ಕಾಗಲ್ಲ. ಯಾಕಂತಂದ್ರೆ 2 ಮೂವಿಗಳ ಬಜೆಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಡಂಕಿ ಒಂದು ಒಳ್ಳೆ ಸ್ಟೋರಿ ಇರುವಂತಹ ಅದ್ಭುತವಾದ 100% ಇದು ಮಾರ್ಕೆಟ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ, ಇದ್ರ ಜೊತೆನೆ ನಾನು ಮಾರ್ವೆಲ್ ಸ್ಟುಡಿಯೋಸ್ ಅಲ್ಲಿ ಮುಂದೆ ಬರುವಂತಹ ಬಿಗ್ ಬ್ಯಾಡ್ ವಿಲನ್ ಆದಂತಹ ಕ್ಯಾಂಗ್ ರೋಲ್ ನ ಪ್ಲೇ ಮಾಡ್ತಾ ಇರುವಂತಹ ಜೊನಾಥನ್ ಮೇಜರ್ಸ್ ಅವರ ಕೇಸ್ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.